ಕರ್ನಾಟಕ ಧ್ವನಿಗೆ ಸ್ವಾಗತ. ಹಿನ್ನೀರಿನ ಕಳೆ ಆನೆಗಳಿಗೆ ಮುಳುವಾಗಿ ಪರಿಣಾಮ ಆಗಿರುವಂಥದ್ದು. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಆಗಾಗ್ಗೆ ತೆಂಗಿನಕಲ್ಲು ಅರಣ್ಯಕ್ಕೆ ಕಾಡಾನೆಗಳ ಹಿಂಡು ಬರುವಂಥದ್ದು ಸಾಮಾನ್ಯವಾಗಿತ್ತು. ಪ್ರತಿ ಬಾರಿಯಂತೆ ಶುಕ್ರವಾರ ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಬಂದ 7 ಕಾಡಾನೆಗಳ ಹಿಂಡನ್ನು ಮರಳಿ ಕಾಡಿಗೆ ಅಟ್ಟುವಾಗ 2 ಆನೆಗಳ ಜೀವಕ್ಕೆ ಹಾರೋಬೆಲೆಯ ಜಲಾಶಯದ ಹಿನ್ನೀರಿನಲ್ಲಿ ಬೆಳೆದು ನಿಂತಿದ್ದಂತಹ ಕಳೆ ಕಂಟಕವಾಗಿ ಪರಿಣಮಿಸಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಹೋಗ್ತಾ ಇದ್ದಂತಹ 7 ಆನೆಗಳ ಹಿಂಡಿನಲ್ಲಿದ್ದಂತಹ 5 ಆನೆ ಸುಲಭವಾಗಿ ಹಿನ್ನೀರನ್ನು ದಾಟಿ ಆಚೆಗೆ ಹೋಗಿದೆ. 2 ಆನೆಗಳು ಅದರ ಕಾಲುಗಳಿಗೆ ಕಳೆ ಸುತ್ತಿಕೊಂಡಿದೆ. ಹಿಂದೆ ಮುಂದೆ ಎಲ್ಲೂ ಕೂಡ ಚಲಿಸಲಾಗದೆ ನೀರಿನಲ್ಲಿ ಆನೆಗಳು ಸಿಲುಕು ಹಾಕಿಕೊಂಡು 2 ಗಂಡಾನೆಗಳು ಅಲ್ಲಿಯೇ ಪ್ರಾಣವನ್ನು ಬಿಟ್ಟಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ತೆಂಗಿನಕಲ್ಲು ಅರಣ್ಯಕ್ಕೆ 7 ಕಾಡಾನೆ ಹಿಂಡು ಬಂದಿತ್ತು. ಮತ್ತೆ ಬನ್ನೇರುಘಟ್ಟಕ್ಕೆ ಆನೆಯನ್ನು ಓಡಿಸಲು ಶುಕ್ರವಾರ ಸಂಜೆ ಆನೆ ಕಾರ್ಯಪಡೆ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಅಂತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣಪ್ಪ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ಆನೆಗಳು ಹಾರೋಬೆಲೆ ಜಲಾಶಯದ ಹಿನ್ನೀರು ದಾಟಿ ಬನ್ನೇರುಘಟ್ಟ ಅರಣ್ಯಕ್ಕೆ ಹೋಗ್ತವೆ. ಯಥಾರೀತಿ 7 ಆನೆ ಹಿಂಡು ಹಿನ್ನೀರು ದಾಟಿ ಮುಂದೆ ಹೋಗಿತ್ತು. ಅದರಲ್ಲಿ 5 ಆನೆಗಳು ದಾಟಿತು. ಉಳಿದ 2 ಆನೆ ನೀರಿನಲ್ಲಿ ಸಿಲುಕಿತ್ತು. ಅವುಗಳಿಗೆ ಸಿಬ್ಬಂದಿ ಹುಡುಕಾಟವನ್ನು ಕೂಡ ನಡೆಸಿದರು. ಆದರೆ 2 ದಿನದ ಬಳಿಕ ಆನೆ ನೀರಿನಲ್ಲಿ ಮೃತಪಟ್ಟಿರುವುದು ಇಲಾಖೆ ಸಿಬ್ಬಂದಿಗೆ ಗೊತ್ತಾಗಿದೆ. ಮಧ್ಯೆ 2 ಆನೆಗಳ ಮೇಲ್ಮೈ ಕಾಣುತ್ತಿರುವ ಕುರಿತು ಸ್ಥಳೀಯರು ಅರಣ್ಯ ಇಲಾಖೆಯ ಗಮನಕ್ಕೆ ಮಾಹಿತಿಯನ್ನು ನೀಡಿದರು. ಈ ಮಾಹಿತಿ ಮೇರೆಗೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದಾಗ ಆನೆಗಳು ಆ ನೀರಿನ ಕಳೆಯಲ್ಲಿ ಮೇಲೆ ಬರಲಾಗದೆ ಒದ್ದಾಡಿ ಸತ್ತಿದೆ ಅಂಥೇಳಿ ಗೊತ್ತಾಗಿದೆ. ನಂತರ JCB ಮೂಲಕ ಮಧ್ಯಾಹ್ನದವರೆಗೆ ಕಾರ್ಯಾಚರಣೆಯನ್ನು ನಡೆಸಿ ಇದರ ಕಳೆಬರವನ್ನು ದಡಕ್ಕೆ ಎಳೆದು ತರಲಾಗಿದೆ. ಕಳೆಬರವನ್ನು ಲಾರಿಯಲ್ಲಿ ಸಿದ್ದೇಶ್ವರ ಬೆಟ್ಟ ಅರಣ್ಯ ಪ್ರದೇಶಕ್ಕೆ ಸಾಗಣೆ ಮಾಡಲಾಯಿತು. ಬನ್ನೇರುಘಟ್ಟ ವನ್ಯಜೀವಿ ವಲಯದ ಡಾಕ್ಟರ್ ಕಿರಣ್ ಮತ್ತು ಕನಕಪುರ ಹುಲಸೂರು ಪಶು ಆರೋಗ್ಯ ಕೇಂದ್ರದ ಡಾಕ್ಟರ್ ಗಿರೀಶ್ ಅವರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ. ಬಳಿಕ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗಿದೆ. ಇನ್ನು ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಅಚ್ಚಲು, ಕಬ್ಬಾಳು, ತೆಂಗಿನಕಲ್ಲು ಅರಣ್ಯ ಪ್ರದೇಶಕ್ಕೆ ಕೂಣೂರು ಬಳಿಯ ಹಾರೋಬೆಲೆ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ಜಾಗದಲ್ಲಿ ಆನೆಗಳು ಸಂಚರಿಸುವ ಮಾರ್ಗ ಇದಾಗಿರುತ್ತದೆ. ಬನ್ನೇರುಘಟ್ಟದಿಂದ ಬರುವ ಆನೆಗಳನ್ನು ಆನೆ ಕಾರ್ಯಪಡೆ ಕಾಡಿಗೆ ಓಡಿಸುವಂತಹ ಕಾರ್ಯಾಚರಣೆ ನಡೆಸಿದಾಗ ಈ ಮಾರ್ಗದ ಮೂಲಕವೇ ಮತ್ತೆ ತಮ್ಮ ಆವಾಸ ಸ್ಥಾನಕ್ಕೆ ತೆರಳುತ್ತಾ ಇತ್ತು ಆನೆಗಳು. ಅದರಂತೆ 7 ಆನೆಗಳ ಹಿಂಡು ಹಿನ್ನೀರನ್ನು ಹಾದು ಹೊರಟಿದ್ವು. ಆದರೆ ಈ ಪೈಕಿ 2 ಆನೆಗಳು ಮಾತ್ರ ಆಳವಾದ ನೀರಿದ್ದ ಜಾಗದಲ್ಲಿ ದಾಟಲಿಕ್ಕೆ ಮುಂದಾಗಿತ್ತು. ನೀರಿನ ಮಧ್ಯಕ್ಕೆ ಹೋಗಿದ್ದಾಗ ಅವುಗಳಿಗೆ ಹಿನ್ನೀರಿನಲ್ಲಿ ಆವರಿಸಿಕೊಂಡಿದ್ದಂಥ ಕಳೆ ಸೊಂಡಿಲು ಕಾಲುಗಳಿಗೆ ಸುತ್ತಿಕೊಂಡಿತ್ತು. ಹಾಗಾಗಿ ಅವುಗಳಿಗೆ ಬಿಡಿಸಿಕೊಳ್ಳಲಿಕ್ಕೂ ಆಗದೆ ಯಾವ ಕಡೆಗೂ ಕೂಡ ಹೋಗಲಿಕ್ಕಾಗದೆ ನೀರಿನಲ್ಲೇ ಮುಳುಗಿದೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿರುವಂಥದ್ದು. ಆನೆಗಳು ಗಂಡು ಆನೆಗಳಾಗಿದೆ. ಒಂದಕ್ಕೆ 20 ವರ್ಷ ಆಗಿತ್ತು, ಮತ್ತೊಂದಕ್ಕೆ 15 ವರ್ಷ ವಯಸ್ಸು ಆಗಿತ್ತು. ತಿಂಗಳ ಹಿಂದೆಯಷ್ಟೇ ಚನ್ನಪಟ್ಟಣ ತಾಲೂಕಿನಲ್ಲಿ ವಿದ್ಯುತ್ ಪ್ರವಹಿಸಿ ಕಾಡಾನೆ ಒಂದು ಜೀವವನ್ನು ಕಳ್ಕೊಂಡಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಅವಘಡ ಸಂಭವ ಆಗಿರುವಂಥದ್ದು. ಇದರ ಜೊತೆಗೆ ಹಾಸನ ಜಿಲ್ಲೆಯ ಬೇಳೂರಿನಲ್ಲಿ ಜಗಬೋರನಹಳ್ಳಿಯಲ್ಲಿ ಭಾನುವಾರ ಆನೆಗಳ ಕಾದಾಟ ನಡೆದಿದೆ. ದೈತ್ಯ ಕಾಡಾನೆ ಭೀಮನ ಒಂದು ದಂತ ತುಂಡಾಗಿದೆ. ಬಿಕ್ಕೋಡು ಹೋಬಳಿಯಲ್ಲಿ ಬಿಟ್ಬಿಟ್ಟಿರುವಂತಹ ಕಾಡಾನೆಯನ್ನು ಹುಡುಕಿಕೊಂಡು ಭೀಮ ಆನೆ ಹೊರಟಿತ್ತು. ಸಾಕಾಣಿಯಂತೆ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಂಥ ಆನೆಯನ್ನು ಜನರು ವೀಕ್ಷಣೆ ಮಾಡ್ತಾ ನಿಂತಿದ್ದರು. ಇನ್ನೊಂದೆಡೆ ಆನೆ ಕಾರ್ಯಪಡೆ ತಂಡ ಜೀಪಿನೊಂದಿಗೆ ಆನೆಗೆ ಎಸ್ಕಾರ್ಟನ್ನು ನೀಡಿತ್ತು. ಇತ್ತ ಜಗಬೋರನಹಳ್ಳಿ ಗ್ರಾಮಕ್ಕೆ ಬರ್ತಾ ಇದ್ದಂತೆ ಭೀಮನಿಗೆ ಮತ್ತೊಂದು ಆನೆ ಕ್ಯಾಪ್ಟನ್ ಎದುರಾಗಿದೆ. ಈ ವೇಳೆ 2 ಆನೆ ನಡುವೆ ಕಾದಾಟ ಶುರುವಾಗಿದೆ. ಇದರಿಂದ ಭೀಮನ ಒಂದು ದಂತ ಮುರಿದು ಹೋಗಿದೆ. ಮಧ್ಯದಲ್ಲಿದ್ದಂತಹ ಕಾಡಾನೆ ಕ್ಯಾಪ್ಟನ್ ಮನೆಯ ಎದುರು ಇಟ್ಟಿದ್ದ ಪ್ಲಾಸ್ಟಿಕ್ ಪೈಪ್ ಹಾಗೂ ನೀರು ತುಂಬಿದ ಡ್ರಮ್ ಒಡೆದು ಹಾಕಿದೆ. ಪಕ್ಕದಲ್ಲಿದ್ದಂಥ ಚಕ್ಕಡಿಗೂ ಕೂಡ ಹಾನಿಯನ್ನು ಉಂಟು ಮಾಡಿದೆ. ಕೆಳಗೆ ನೋಡ್ತಾ ಇದ್ದಂತೆ ಗ್ರಾಮಸ್ಥರು ಭೀತಿಯಿಂದ ಹೋಗು ನಮ್ಮಪ್ಪ, ಸಾಕು ನಮ್ಮಪ್ಪ ಅಂಥೇಳಿ ಕೂಗಿಕೊಳ್ತಾ ಇದ್ದರು. ಕಾರ್ಯಪಡೆ ಸಿಬ್ಬಂದಿ ಆನೆಗಳನ್ನು ಪ್ರತ್ಯೇಕ ಮಾಡಿ ಓಡಿಸಿ ಕಾಳಗಕ್ಕೆ ಅಂತ್ಯ ಹಾಡಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.